ನಿಮಗೆ ಇನ್ ಕೇಸ್ ಏನಾದ್ರು ಜೀವನದಲ್ಲಿ ತುಂಬಾ ಪೇನು, ಸ್ಟ್ರೆಸ್, ನೋವು ಇದ್ರೆ ಒಂದು ನಿಮ್ಮ ಫಿಸಿಕಲ್ ಹೆಲ್ತ್ ಬೆಟರ್ ಆಗ್ಬೇಕು. ಸೊ ಫಿಸಿಕಲ್ ಹೆಲ್ತ್ ಬೆಟರ್ ಆಗ್ಬೇಕು ಅಂದ್ರೆ ಜಸ್ಟ್ ಏನಿಲ್ಲ, ಸಿಂಪಲ್. ನೀವು ಹೆಂಗಿದ್ರು ಊಟ ಮಾಡೇ ಮಾಡ್ತೀರಾ 3 ಹೊತ್ತು, ಆಯ್ತಾ? ನೀವು 3 ಹೊತ್ತು ಊಟ ಮಾಡ್ತಿದ್ದೀರಾ ಅಂದ್ರೆ ಊಟ ಮಾಡಿದ ತಕ್ಷಣ ಕೂರ್ಬೇಡಿ, ಮಲಗಬೇಡಿ. ಊಟ ಮಾಡಿದ ತಕ್ಷಣ 10 ರಿಂದ 15 ನಿಮಿಷ ವಾಕಿಂಗ್ ಹೋಗ್ಬಿಡಿ, ಆಯ್ತಾ? ಹೊರಗಡೆ ಅಥವಾ ಮನೆ ಒಳಗೆ ಅಥವಾ ಟೆರೆಸ್ ಮೇಲೆ ಅಥವಾ ನಿಮ್ದು ಏನಿದೆಯಲ್ಲ ಮನೆ ಸುತ್ತಮುತ್ತನೇ 10 ರಿಂದ 15 ನಿಮಿಷ ವಾಕಿಂಗ್, ಆಯ್ತಾ? ಫಸ್ಟ್. ಸೆಕೆಂಡ್, ನೀವು ಊಟನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನೀವು ಊಟ ಸ್ಕಿಪ್ ಮಾಡಿ ಯಾವ ಸಾಧನೆನೂ ಮಾಡಲ್ಲ, ಯಾವ ನೋಬೆಲ್ ಪ್ರಶಸ್ತಿನೂ ಸಿಗಲ್ಲ. ಊಟ ಸ್ಕಿಪ್ ಮಾಡೋದ್ರಿಂದ ನೀವು ಇನ್ನೂ ಡಿಫಿಷಿಯಂಟ್ ಆಗ್ತೀರಾ. ಕ್ಯಾಲರಿ ಏನೋ ಕಮ್ಮಿ ಇರುತ್ತೆ ಬಾಡಿಯಲ್ಲಿ, ಬಟ್ ನಿಮಗೆ ನಿಶಕ್ತಿ ಆಗುತ್ತೆ, ಸುಸ್ತಾಗತ್ತೆ, ಆಮೇಲೆ ನಿಮಗೆ ಏನೋ ಎನರ್ಜಿ ಇರಲ್ಲ. ಸೊ ನಿಮ್ಗೆ ಮೈಂಡ್ ಸೆಟ್ ಎಲ್ಲ ಅಫೆಕ್ಟ್ ಮಾಡುತ್ತೆ. ನೀವು ಊಟ ಮಾಡ್ತಿರಲ್ಲ, ಎವ್ರಿ ಮೀಲು ಒಂದ್ ಸ್ವಲ್ಪ ಪೋರ್ಷನ್ ಪ್ರೋಟೀನು, ಪನ್ನೀರ್ ಇರ್ಬೋದು, ದಾಲ್ ಇರ್ಬೋದು, ಚೀಸ್, ಎನಿಥಿಂಗ್, ಆಯ್ತಾ? ಚಿಕನ್, ಮೊಟ್ಟೆ, ಏನೋ ಒಂದು ಪ್ರೋಟೀನ್ ಸೋರ್ಸ್ ಆಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ತುಂಬಾ ತರಕಾರಿಗಳು ಆಡ್ ಮಾಡ್ಕೊಳ್ಳಿ, ವೆರೈಟೀಸ್ ಆಫ್ ವೆಜಿಟೇಬಲ್ಸ್. ಹೊಟ್ಟೆ ತುಂಬಾ ತರಕಾರಿಗಳು ತಿನ್ನಿ, ಚೆನ್ನಾಗಿ ನೀರು ಕುಡೀರಿ. ಇಷ್ಟೇ. ನೀವಿಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಮಾಡ್ಬೇಕಾಗಿರೋದು ಹ್ಯಾಬಿಟ್, ಆಯ್ತಾ? ಒಂದು ಒಳ್ಳೆ ಹ್ಯಾಬಿಟ್ ಡೆವಲಪ್ ಮಾಡಬೇಕು, ಲೈಫ್ ಸ್ಟೈಲ್ನ ಸುಧಾರಣೆ ಮಾಡಬೇಕು. ಇಷ್ಟು ಮಾಡ್ತಾ ಇದ್ದೀರಾ ಅಂದ್ರೆ ಇರೆಸ್ಪೆಕ್ಟಿವ್ ಆಫ್ ನಿಮಗೆ ಪೇನ್ ಇದ್ರೂ ಕೂಡ 10 ರಿಂದ 15 ನಿಮಿಷ ವಾಕಿಂಗ್ ಮಾಡ್ಬೋದು. ಡಿಪೆಂಡ್ ಅಪಾನ್ ವಾಟ್ ಕೈಂಡ್ ಆಫ್ ಪೇನ್ ಯು ಹ್ಯಾವ್, ಆಯ್ತಾ? ನಾಟ್ ಎವ್ರಿ ಒನ್, ಅಟ್ಲೀಸ್ಟ್ ಮೆಜಾರಿಟಿ ನೀವು ಪುಷ್ ಮಾಡ್ಬೋದು. ಸೊ ಇದೇ ರೀತಿ ನೀವು ಡೈಲಿ 15 ನಿಮಿಷ 4 ಸಲ ವಾಕ್ ಮಾಡಿದ್ರೆ 60 ನಿಮಿಷ ಆಯ್ತು. 60 ನಿಮಿಷದಲ್ಲಿ ಮಿನಿಮಮ್ 5 ರಿಂದ 6 ಅಥವಾ 8,000 ಸ್ಟೆಪ್ಸ್ ಮಾಡ್ಬೋದು. ಇದನ್ನ ನೀವು ಡೇ ಟು ಡೇ ಅಥವಾ ವೀಕ್ ಟು ವೀಕ್ ಇಂಪ್ರೂವ್ ಮಾಡ್ತಾ ಹೋದ್ರೆ ಯಾಕೆ ನೀವು ಬೆಟರ್ ಆಗಲ್ಲ, ಯಾಕೆ ನೀವು ಫಿಟ್ ಆಗಲ್ಲ, ನಾನು ನೋಡ್ತೀನಿ. ಡೆಫಿನೆಟ್ಲಿ ನಿಮ್ಗೆ ಯಾವುದೇ ರೀತಿ ಮೆಡಿಸಿನ್ ಅಥವಾ ಮೆಡಿಕೇಶನ್ಸ್ ತುಂಬಾ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಿರೋದು ಲೈಫ್ ಸ್ಟೈಲ್ನ ಸುಧಾರಣೆ ಮಾಡೋದು. ಇದನ್ನ ಮಾಡಿ ಡೆಫಿನೆಟ್ಲಿ ಯು ವಿಲ್ ಬಿ ಥ್ಯಾಂಕ್ಫುಲ್ ಫಾರ್ ಯುವರ್ ಓನ್ ಡಿಸಿಷನ್, ಅಂಡ್ ನಿಮ್ಮ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.